Hi guys, welcome to the Nimma Mahi channel. So ಇವತ್ತು ನಾವು one of the case study understand ಮಾಡೋಣ. So it's a case study. I will make sure I'll do it too quick. ಏನಕ್ಕಂದ್ರೆ ಇದು it has almost 10 to 15 slides and it's a very big topic. Explaining it is not that easy. So I will try my best. So start ಮಾಡೋಣ. So this is something about the company. The company name is Gensol Engineering. It is into renewable energies. I mean, renewable energies ಅಂದ್ರೆ ನೀವು ಆಯಿಲ್ ಐ ಮೀನ್ ಗ್ರೀನ್ ಎನರ್ಜಿಯಲ್ಲಿ ಇದ್ದಾರೆ. ಸೊ ಅವ್ರು ಏನೇನ್ ಮಾಡ್ತಾರೆ ಅಂದ್ರೆ ಫ್ಯೂ ಆಫ್ ದ ಪ್ರಾಡಕ್ಟ್ಸ್ ಲೆಟ್ ಮಿ ಜಸ್ಟ್ ರೆಡಿ ಔಟ್ ಫಾರ್ ಯು. ಸೊ ದೇ ಆರ್ ಇಂಟು ಇಪಿಸಿ. EPC ಏನಂದ್ರೆ engineering, procurement and construction. They are into solar tracker technology. They are into O&M services, operations and management services for the solar projects. They are into EV manufacturing. They are into EV manufacturing and leasing. Leasing ಅಂದ್ರೆ ಅವರು ಬ್ಲೂ ಸ್ಮಾರ್ಟ್ ಲೀಸ್ ಮಾಡ್ತಾರೆ. ಸೊ ಟು 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 ಗಿವ್ ಯು ಹಿಂಟ್, ಇಟ್ ಲೀಸಸ್ ಟು ಬ್ಲೂ ಸ್ಮಾರ್ಟ್. ಬ್ಲೂ ಸ್ಮಾರ್ಟ್ ಇಸ್ ಅನ್ a fleet. ಅವರು ಕೈಂಡ್ ಆಫ್ ಓಲಾ ಅಂಡ್ ಉಬರ್ ತರಾನೇ, ಬಟ್ ದೇ ಆರ್ ಇಂಟು ಓನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ಓನ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಯೂಸ್ ಮಾಡ್ತಾರೆ. So other than that, they are into green hydrogen. They are into battery energy services. You can read this. I have given all the details. You can also go to the source. I have also mentioned the source from where I have taken this details. Let's go to next slide. So Gensol Engineering came into light. ಏನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಮಂತ್ ಎಗೋ. ಸೊ ಯಾರಿಗೂ ಅಷ್ಟೊಂದು Gensol actually is a very good in the form of stock market stock. ಚೆನ್ನಾಗಿ ಕೊಟ್ಟೈತೆ ರಿಟರ್ನ್ಸ್ ಅಂಡ್ ಇಟ್ ವಾಸ್ ಅ ವೆರಿ ಫೇಮಸ್ ಒನ್. ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ರು, ಜೆನ್ಸಾಲ್. ಸೊ ಜೆನ್ಸಾಲ್ ಒಳ್ಳೆ ಸ್ಟಾಕ್ ರಿಟರ್ನ್ ಕೊಟ್ಟೈತೆ ಹಂಗೆಲ್ಲ ಮಾತಾಡ್ತಿದ್ರು. ಬಟ್ ಮಂತ್ ಎಗೋ one news ಬಂತು. One of the credit rating agencies have degraded their loan or fund based or non fund based credit facilities. ಡಿಗ್ರೋಡ್ ಮಾಡ್ಬಿಟ್ರು. ಡಿಗ್ರೋಡ್ ಅಂದ್ರೆ ಅಂದ್ರೆ ಅವ್ರದ್ದು ಏನಾದ್ರು ರೇಟಿಂಗ್ A, B, C ಏನಾದ್ರು ಇತ್ತು ಅಂತ ಅದನ್ನ ನೆಕ್ಸ್ಟ್ ಕೆಳಗಿನ ಲೆವೆಲ್ ಇತ್ತು ಅಂದ್ರು. ಸೊ ಅದು ಹೆಂಗಾಗಿದೆ ಅಂದ್ರೆ ಡಿಗ್ರೇಡ್ ಆದ್ರೆ ಲೋನ್ ಸಿಗೋದ್ ಕಷ್ಟ. ಸಿಗುತ್ತೆ ಅಟ್ ಅಟ್ ಅ ವೆರಿ ಹೈ ಇಂಟ್ರೆಸ್ಟ್ ರೇಟ್ ಅಂಡ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಈ ತರ ಇರುವಾಗ ಡಿಫಾಲ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಡಿಗ್ರೇಡ್ ಕಂಪ್ನೀಸ್ ಎಲ್ಲ. ಸೊ ICRA ಮತ್ತೆ ಕೇರ್ ಅವರು ಅದನ್ನ ಡಿಗ್ರೇಡ್ ಮಾಡೋದು. ಸೊ ಯಾವ ವಿಷಯಕ್ಕೆ ಇದನ್ನ ಡಿಗ್ರೇಡ್ ಮಾಡೋರು ಅಂದ್ರೆ, ಕೇರ್ ಅವರು ಒಂದ್ ಲೋನ್ ಇದೆ 716 crores ಲೋನು. ಆ ಲೋನಿಗೆ ಡಿಫಾಲ್ಟ್ ಮಾಡ್ತಾರ ಅನ್ಬಿಟ್ಟೆ ಆಸ್ ಪರ್ ದ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಪ್ರಕಾರ ಅದನ್ನ ಡಿಗ್ರೇಡ್ ಕೊಟ್ಟವ್ರೆ. ಸೊ ಏನ್ rational ಕೊಟ್ಟವ್ರು ಅಂದ್ರೆ ICRA is one more credit rating agency which has given their rationale. So if you read that, certain documents shared by GER andre Gensol Engineering with ICRA on its debt servicing track record were apparently falsified. So falsified ಏನಾಯ್ತು ಅಂದ್ರೆ ಡಾಕ್ಯುಮೆಂಟ್ಸ್ ನ ಅವರು ಫೋರ್ಸ್ ಮಾಡೋರು ಅಥವಾ ಏನೋ ಮಿಸ್ರೆಪ್ರೆಸೆಂಟ್ ಮಾಡೋರು ಡಾಕ್ಯುಮೆಂಟ್ಸ್ ನ ಏನೋ ಮಾಡಿ ಅದನ್ನ ಸಬ್ಮಿಟ್ ಮಾಡೋರು. ಯಾರಿಗೆ? ICRA ಗೆ. ಸೊ ಅವ್ರೇನ್ ಮಾಡೋರೆ, ನೆಕ್ಸ್ಟ್ ಲೆಟರ್ ನೋಡಿ ಏನಾಗಿದೆ ಅಂದ್ರೆ, ಬೋತ್ ದ ಲೆಂಡರ್ಸ್, ಯಾರ್ಯಾರು ಲೆಂಡರ್ಸ್ ಅಂದ್ರೆ IREDA ಅಂಡ್ PFC. IREDA ಅಂಡ್ PFC ಸ್ಪೆಸಿಫಿಕ್ ಆಗಿ ಇಂಥ ಇಂಥ ಕಾಸಿಗೆ ಅವ್ರು ಇನ್ವೆಸ್ಟ್ ಮಾಡೋದು ಅಂದ್ರೆ ಅವ್ರು ಬರೀ ರಿನ್ಯೂವೇಬಲ್ ಎನರ್ಜಿ, ಗ್ರೀನ್ ಎನರ್ಜಿ, ಪವರ್ ರಿಲೇಟೆಡ್ ಅಂತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಅಂತವ್ರಿಗೆ ಲೆಂಡ್ ಮಾಡೋದು. ಸ್ಪೆಸಿಫಿಕ್ ಅದಕ್ಕೆ ಇರೋದು IREDA ಮತ್ತೆ PFC. ಸೊ ಏನಾಗಿದೆ ಅಂದ್ರೆ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸು ಕನ್ಫರ್ಮೇಶನ್ ಕೇಳೈತೆ ಇವ್ರ ಕಡೆಯಿಂದ, ಜೆನ್ಸಾಲ್ ಅವರು ಪೇಮೆಂಟ್ ಆನ್ ಟೈಮ್ ಮಾಡ್ತಾರೋ ಇಲ್ವೋ, ಅಥವಾ ಈ ಡಾಕ್ಯುಮೆಂಟ್ ನಮಗೆ ಸಿಕ್ಕಿರೋದು ಜೆನ್ಸಾಲ್ ಕಡೆಯಿಂದ ಇಸ್ ಇಸ್ ಟ್ರೂ ಆರ್ ವಾಟ್. ನಾವು ಹೇಗೇನಾಗಿದೆ ಅಂದ್ರೆ IRDEA and PFC regarding the issuance of contact letter and NOCs, both the lenders categorically denied having issued such letters. ಅಂದ್ರೆ ಅವ್ರು ಅಪ್ರೆಂಟ್ಲಿ ಅಂತವ್ರೆ ಈ ತರ ಲೆಟರ್ಸ್ ಇಶ್ಯೂ ಮಾಡಿಲ್ಲ. ಯಾವ ಲೆಟರ್ಸ್? NOCs. NOC ಅಲ್ಲಿ ಬರ್ತೈತೆ. ನೀವು ಇಫ್ ಯು ಗೋ ಟು ಸೆಬಿ ಆರ್ಡರ್, ಅವ್ರು ಸ್ಕ್ರೀನ್ಶಾಟ್ಸ್ ಹಾಕೋರೆ. ಐ ಮೀನ್ ನಾಟ್ ಸ್ಕ್ರೀನ್ಶಾಟ್, ಒಂದ್ ಕೈಂಡ್ ಆಫ್ ಫೋಟೋಗ್ರಾಫ್ ಹಾಕೋರೆ. ಯು ಕ್ಯಾನ್ ಸಿ ದಟ್. ಸೊ ಅದ್ರಲ್ಲಿ ಏನನ್ ಬರ್ತೈತೆ ಅಂದ್ರೆ ಆಲ್ ಪೇಮೆಂಟ್ಸ್ ಮೇಡ್ ಆನ್ ಟೈಮ್ ಅಂತ ಐತೆ.
image ಪ್ರಕಾರ. But the apex bodies, the lenders, they are denying it. ಅವ್ರು ನಾವು ಈ ತರ ಇಶ್ಯೂನೇ ಮಾಡಿಲ್ಲ ಅಂತವ್ರೆ. ಸೊ ಇವಾಗ ಕೆಳಗೆ ಒಂದು ಶೆಡ್ಯೂಲ್ ಇದೆ ನೋಡಿ ನಿಮಗೆ. ಈ ಶೆಡ್ಯೂಲ್ IRDA ಮತ್ತೆ PFC ಗೆ ಇಂಟ್ರೆಸ್ಟ್ ಅಮೌಂಟ್ ಪೇ ಆಗಿದೆಯೋ ಇಲ್ವಾ ಅಂತ ತೋರ್ಸಕ್ಕೆ. ಸೊ ಆಸ್ ಪರ್ ದ ಜೆನ್ಸಾಲ್ ದೇ ಆರ್ ಪೇಯಿಂಗ್. ಅವ್ರ ಪ್ರಕಾರ ಪೇಮೆಂಟ್ಸ್ ಎಲ್ಲ ಟೈಮ್ಗೆ ಹೋಗ್ತಾ ಐತೆ. ಸೊ ಇಂಟ್ರೆಸ್ಟ್ ಪೇಮೆಂಟು ಡ್ಯೂ ಆಗಿದ್ದು ಡಿಸೆಂಬರ್ ಅಲ್ಲಿ, ಪೇ ಆಗಿದ್ದು ಜಾನ್ ಅಲ್ಲಿ. ಸೆಕೆಂಡ್ ಡಿಸೆಂಬರ್ ಜೂನ್ ಡ್ಯೂ ಆಗಿತ್ತು, ಪೇ ಆಗಿದ್ದು ಜಾನ್ ಅಲ್ಲಿ. ಜಾನ್ ಅಲ್ಲಿ ಡ್ಯೂ ಆಗಿದ್ದು ಫೆಬಲ್ ಪೇ ಆಗಿದೆ. ಐ ಮೀನ್ ಫೆಬಲ್ ಪೇ ಆಗಿರೋದು ಫೆಬಲ್ ಕ್ಲಿಯರ್ ಮಾಡೋರೆ. ಬಟ್ ಇಫ್ ಸಿ ದ ಅನ್ಪೇಡ್ ನಂಬರ್ಸ್ ಆರ್ ಮೋರ್. ಆಲ್ಮೋಸ್ಟ್ ಎಷ್ಟು 6 8 ಅನ್ಪೇಡ್ ಇದೆ. ಬಟ್ ಆಸ್ ಪರ್ ಜೆನ್ಸಾಲ್ ದೇ ಆರ್ ಪೇಯಿಂಗ್ ಇಟ್ ಆನ್ ಟೈಮ್. ಸೊ ಏನಾಗಿದೆ ಅಂದ್ರೆ ಈ ಲೋನ್ಸ್ ಆಗಿದೆಲ್ಲ, ಈ ಲೋನ್ಸ್ ರಿಲೇಟೆಡ್ ಮೇನ್ ಮಿಸ್ರೆಪ್ರೆಸೆಂಟೇಷನ್ ಆಗಿರೋದು, ಫಂಡ್ಸ್ ನ ಮಿಸ್ಯೂಸ್ ಮಾಡಿರೋದು ಅಂತ ಕ್ಲೇಮ್ ಬಂದಿದೆ ಸೆಬಿ ಕಡೆಯಿಂದ. ಯಾವ ಫಂಡ್ಸ್ ನ ಈ 977 ಕ್ರೋರ್ಸ್ ಇದೆಲ್ಲ, ಆ 977 ಕ್ರೋರ್ಸ್ ಅಲ್ಲೇ ಯಾವ್ದೋ ಒಂದು ವ್ಯಾಲ್ಯೂ ಆಫ್ ಅಮೌಂಟ್ ನೇ ಅವರು ರೀರೌಟ್ ಮಾಡ್ಕೊಂಡವ್ರೆ ಪ್ರಮೋಟೆಡ್ ಎಂಟಿಟೀಸ್ಗೆ. ಸೊ ಇವಾಗ ಈ ಲಿಸ್ಟ್ ಅಲ್ಲಿ ಇಷ್ಟು ಲೋನ್ ಸಿಕ್ಕೈತಲ್ಲ, ಸೊ ಆ ಲಿಸ್ಟ್ ಅಲ್ಲಿ ಪರ್ಪಸ್ ಆಫ್ ಲೋನ್ ಅಂತ ಇದೆ. ಆ ಪರ್ಪಸ್ ಆಫ್ ಲೋನ್ ಮೆಜಾರಿಟಿ ಇರೋದು ಇವಿ ರಿಲೇಟೆಡ್. ಸೊ ಇಫ್ ಯು ಸಿ ದ ನಂಬರ್ ಆಫ್ ಲೋನ್ಸ್ ಇಸ್ ಗಿವನ್ ಬೈ IREDA and that is for procurement EVs ಅಂದ್ರೆ ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್. ಸೊ ಇವಾಗ ಏನಾಗಿದೆ ಅಂದ್ರೆ 977 ಕ್ರೋರ್ಸ್ ಅಲ್ಲಿ IRDA ಅಂಡ್ PFC ಅವ್ರು ಕೊಟ್ಟಿರೋ 977 ಕ್ರೋರ್ಸ್ ಅಲ್ಲಿ 600 ಚಿಲ್ಲರೆ ಕ್ರೋರ್ಸ್ ನ ಅವರು ಯೂಸ್ ಮಾಡಬೇಕಾಗಿತ್ತು ಎಲೆಕ್ಟ್ರಿಕ್ ವೆಹಿಕಲ್ ನ ಬೈ ಮಾಡಕ್ಕೆ. ಎಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್? 6400 ಕ್ರೋರ್ಸ್. ಬಟ್ ಅವ್ರೇನ್ ಮಾಡವ್ರೆ, ಬೈ ಮಾಡಿದ್ದು ಅದಕ್ಕಿಂತ ಕಡಿಮೆ 4704 ಕ್ರೋರ್ಸ್ ಫಾರ್ ವ್ಯಾಲ್ಯೂ ಆಫ್ 567 crores. So there is a difference of almost 200 crores. Yes, 200 crores. ಸೊ ಆ 200 crores ನ ಅವರು ಏನ್ ಮಾಡೋರು ಅಂದ್ರೆ ಮೂವ್ ಮಾಡೋರೆ ಡಿಫ್ರೆಂಟ್ ವೇಸ್ ಇಂದ. ಸೊ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ 700 crores ಏನೋ ಪೇ ಮಾಡಿದ್ರು. ಐ ಮೀನ್ 500 crores ಪೇ ಮಾಡೋರೆ ಗೋ ಆಟೋ ಪ್ರೈವೇಟ್ ಲಿಮಿಟೆಡ್. ಗೋ ಆಟೋ ಪ್ರೈವೇಟ್ ಲಿಮಿಟೆಡ್ ಯಾರಂದ್ರೆ it is a entity which is providing cars, the EV cars, to Gensol. And what does Gensol do with? Gensol lease it to Blue Smart. So Blue Smart is also a related party to promoter. So promoter ಯಾರಿದಾರಲ್ಲ ಅನ್ಮೋಲ್ ಸಿಂಗ್ ಜಗ್ಗಿ, ಅವರು ಬ್ಲೂ ಸ್ಮಾರ್ಟಿಗೆ ಫೌಂಡರು ಮತ್ತೆ ಬೋರ್ಡ್ ಮೆಂಬರ್ ಪ್ರಮೋಟರ್. ಸೊ ಇದು ರಿಲೇಟೆಡ್ ಪಾರ್ಟಿ ಆಗ್ಬಿಟ್ಟೈತೆ ಬ್ಲೂ ಸ್ಮಾರ್ಟ್. ಆಕ್ಚುಲಿ ಇಫ್ ಯು ಆರ್ ಇನ್ ಬೆಂಗಳೂರು, ಇಫ್ ಯು ಆರ್ ಫ್ರಮ್ ಬೆಂಗಳೂರು, you might know ಬ್ಲೂ ಸ್ಮಾರ್ಟ್ ಯಾವ ತರ ಕಂಪ್ನಿ, ಅವ್ರು ಯಾವ ತರ ಸರ್ವಿಸಸ್ ಕೊಡ್ತಾರೆ. ಯೂಶಲಿ ಬ್ಲೂ ಸ್ಮಾರ್ಟ್ ಏರ್ಪೋರ್ಟ್ ಟ್ಯಾಕ್ಸಿ ತರ ಇಟ್ಸ್ ಅ ವೆರಿ ಫೇಮಸ್. ಎವ್ರಿ ಒನ್ ವಾಸ್ ಟಾಕಿಂಗ್ ಅಬೌಟ್ ಬ್ಲೂ ಸ್ಮಾರ್ಟ್ ಚೆನ್ನಾಗಿದೆ ಸರ್ವಿಸಸ್ ಅಂದು. ಅಂಡ್ ಇಟ್ಸ್ EV. ಸೊ ಇವಾಗ ಎಲ್ಲರೂ ಇವಿ ಅಂತವರಲ್ಲ, ಸೊ EV ನ ಪ್ರಮೋಟ್ ಮಾಡುತ್ತೆ. ಸೊ ದೀಸ್ ಆರ್ ದ ಲಿಸ್ಟ್ ಆಫ್ ಎಂಟಿಟೀಸ್, ರಿಲೇಟೆಡ್ ಪಾರ್ಟಿ ಎಂಟಿಟೀಸ್. ಈ ರಿಲೇಟೆಡ್ ಪಾರ್ಟಿ ಎಂಟಿಟೀಸ್ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇವರೇ ನೆಕ್ಸ್ಟ್ ಫ್ಯೂ ಸ್ಲೈಡ್ಸ್ ಅಲ್ಲಿ ಬೇರೆ ಬೇರೆ ಒಕೇಶನ್ಸ್ ಅಲ್ಲಿ ಬರ್ತಾರೆ. ಸೊ ಅಮೌಂಟ್ ಮೂವ್ ಆಗೋವಾಗ ಯಾವ್ಯಾವ ಎಂಟಿಟೀಸ್ ಇಂದ ಮೂವ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟವ್ರೆ ಸೆಬಿ ಅವರು ಅವರ ಡೀಟೇಲ್ ರಿಪೋರ್ಟ್ ಅಲ್ಲಿ. ಸೊ ಇವಾಗ ಫಸ್ಟ್ ವ್ಯಾಲ್ಯೂ ಲೋನ್, ದ ಲೋನ್ ವಿಚ್ ವಾಸ್ ಗಿವನ್ ಬೈ IREDA. ಸೊ ಅವ್ರ ಕಡೆಯಿಂದ ಲೋನ್ ಸಿಕ್ಕಿದೆ ಆಲ್ಮೋಸ್ಟ್ ಲೆಟ್ಸ್ ಸೇ 70-80 crores ಸಿಕ್ಕೈತೆ. ಏನಕ್ಕಂದ್ರೆ ಇದಲ್ಲಿ ನೀವು ನೋಡಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಜೆನ್ಸಾಲ್ ರಿಸೀವ್ ಡಿಸ್ಬರ್ಸ್ಮೆಂಟ್ ಫ್ರಮ್ IREDA ಅಂಡ್ ಪ್ರಮೋಟರ್ ಮಾರ್ಜಿನ್. ಏನಾಗುತ್ತಂದ್ರೆ ರೂಲ್ಸ್ ಪ್ರಕಾರ, ಅವ್ರದ್ದು ಅಗ್ರಿಮೆಂಟ್ಸ್ ಪ್ರಕಾರ 20% to 10% ಪ್ರಮೋಟರ್ ಮಾರ್ಜಿನ್ ಇರಬೇಕು. ಇಷ್ಟು ಅಮೌಂಟ್ ನೀವ್ ಹಾಕ್ಬೇಕು, ಇಷ್ಟು ಅಮೌಂಟ್ ನಾನು ಹಾಕ್ತೀನಿ. ಇದನ್ನ ಒಂದು ಸ್ಪೆಸಿಫಿಕ್ ಬ್ಯಾಂಕ್ ಅಕೌಂಟ್ ಇರುತ್ತೆ. ಇದಕ್ಕಂತಾನೆ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ. ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಅಮೌಂಟ್ ಹಾಕ್ತಾರೆ ಲೆಂಡರ್. ಅಲ್ಲಿಂದಾನೆ ಏನೇನ್ ಖರ್ಚುಗಳಿದೆ ಇಲ್ಲ ಅದೇ ಅಕೌಂಟ್ ಇಂದ ಮಾಡಬೇಕು. ನೀವು ನಿಮ್ಮ ಅಕೌಂಟಿಗೆ ತಗೊಳಂಗಿಲ್ಲ, ಪರ್ಸನಲ್ ಅಕೌಂಟಿಗೆ. ಸೊ ಏನ್ ಮಾಡೋರು ಅಂದ್ರೆ 93 crores ನ ಗೋ ಆಟೋಗೆ ಮೂವ್ ಮಾಡೋರು ಅಮೌಂಟ್. ಆಲ್ಮೋಸ್ಟ್ 170 crores ಏನೋ ಇತ್ತು ಈ ವ್ಯಾಲ್ಯೂ ಅನ್ಸುತ್ತೆ. ಆಸ್ ಮಚ್ ಎಸ್ ಐ ರಿಮೆಂಬರ್ 170 crores ಏನೋ ಇತ್ತು. ಅದರಿಂದ 93 crores ನ ಗೋ ಆಟೋಗೆ ಮೂವ್ ಮಾಡೋರು. ಗೋ ಆಟೋ ಅವ್ರು ಯಾರಂದ್ರೆ ವೆಹಿಕಲ್ ಪ್ರೊಕ್ಯೂರ್ ಮಾಡ್ಕೊಡೋದು. ಯಾವ ವೆಹಿಕಲ್? EV ವೆಹಿಕಲ್. ಆ EV ವೆಹಿಕಲ್ ಎಲ್ಲಿ ಯೂಸ್ ಆಗುತ್ತೆ? ಬ್ಲೂ ಸ್ಮಾರ್ಟ್ ಅಲ್ಲಿ ಯೂಸ್ ಆಗುತ್ತೆ. ಬಿಕಾಸ್ ದೀಸ್ ಪೀಪಲ್ Gensol will lease it out to Blue Smart. So Blue Smart will make payments to
ಜೆನ್ಸಾಲ್ ಇಂಜಿನಿಯರಿಂಗ್. ಸೊ ಏನಾಗಿದೆ ಅಂದ್ರೆ ಗೋ ಆಟೋ ಪ್ರೈವೇಟ್ ಲಿಮಿಟೆಡ್ಗೆ 50 ಕೋಟಿ ಮೂವ್ 93 ಕ್ರೋರ್ಸ್ ಮೂವ್ ಮಾಡೋರು. ಅದರಿಂದ 50 ಕ್ರೋರ್ಸ್ ಗೋ ಆಟೋ ಪ್ರೈವೇಟ್ ಲಿಮಿಟೆಡ್ ಕ್ಯಾಬ್ರಿಡ್ಜ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಅಂದ್ರೆ ಕ್ಯಾಬ್ರಿಡ್ಜ್ ವೆಂಚರ್ಸ್ LLP ಮೂವ್ ಆಗೈತೆ. ಕ್ಯಾಬ್ರಿಡ್ಜ್ LLP ಏನೋ ಫಸ್ಟ್ ರಿಲೇಟೆಡ್ ಪಾರ್ಟಿ ನೀವು ಓದಿದ್ರೆ, it is an Anmol Singh Jaggi and Punit Singh Jaggi are designated as a partner of Cambridge. So it is related party. They have influential. They can influence the management or influence that company to do divert the money from the account to other things. So ಏನ್ ಮಾಡೋರೆ, ಅವ್ರು DLF ಲಿಮಿಟೆಡ್ ಗೆ ಮೂವ್ ಮಾಡೋರೆ ಎಷ್ಟು 42 ಕ್ರೋರ್ಸ್. ಈಗ 42 ಕ್ರೋರ್ಸ್ DLF ಲಿಮಿಟೆಡ್ ಏನಕ್ಕೆ 42 ಕ್ರೋರ್ಸ್ ಮಾಡೋರು ಅಂದ್ರೆ, DLF ಲಿಮಿಟೆಡ್ ಇಸ್ DLF ಪ್ರಾಪರ್ಟೀಸ್ ಅಂತ ಕೇಳಿರ್ಬೋದು, ರಿಯಲ್ ಎಸ್ಟೇಟ್ DLF. ಇಟ್ಸ್ ವೆರಿ ಫೇಮಸ್ ಇನ್ ದ ನಾರ್ತ್ ಪಾರ್ಟ್, ಹರಿಯಾಣ ಗುರ್ಗಾಂವ್ ಕಡೆ ಇದೆ. ಟೂ ಫೇಮಸ್ ಅಲ್ಲಿ. ಯಾವ್ದೋ ಲಕ್ಸುರಿ ಅಪಾರ್ಟ್ಮೆಂಟ್ಸ್ ನಡೀತಾ ಇದೆ, ಯಾವ್ದೋ ಫ್ಲಾಟ್ ಏನೋ ತಗೊಂಡವ್ರೆ DLF ಅಲ್ಲಿ 42 ಕ್ರೋರ್ಸ್ಗೆ. ಯಾವ ದುಡ್ಡಲ್ಲಿ ಈ ದುಡ್ಡು ಆಕ್ಚುಲಿ ಆಗಿ ಡೆಸಿಗ್ನೇಟೆಡ್ ಫಾರ್ ವಾಟ್? EV ಪ್ರೊಕ್ಯೂರ್ ಮಾಡಕ್ಕೆ. ಎಲ್ಲಿಂದ? IREDA ಇಂದ. ಅಲ್ಲೋನ್ ಎಲ್ಲಿ ಹೋಗಿದೆ ಲಾಸ್ಟ್ಗೆ? DLF ಗೆ ಹೋಗಿದೆ. ಬಟ್ ಇಟ್ಸ್ ನಾಟ್ ರಿಲೇಟೆಡ್ ಟು EV ಬಿಕಾಸ್ DLF ಇಸ್ ರಿಯಲ್ ಎಸ್ಟೇಟ್. ಬೈ ಮಾಡಕ್ಕೆ ಅದನ್ನ ಮೂವ್ ಮಾಡೋರು ಅಮೌಂಟ್. ಸೊ ಏನಾಗಿತ್ತಂದ್ರೆ, ಸೆಬಿ ಅವರು ಇದನ್ನ ತೋರ್ಸೋರೆ ಹೆಂಗೆ ಅಮೌಂಟ್ ಮೂವ್ಮೆಂಟ್ ಆಗಿದೆ. ಇದರಲ್ಲಿ ಅನ್ಮೋಲ್ ಸಿಂಗ್ ಜಗ್ಗಿ ಅವ್ರ ಮಾಮ್ ಇದಾರಲ್ಲ, ಅವ್ರ ಅಮ್ಮವ್ರ ಹೆಸರು ಬರ್ತೈತೆ ಜಸ್ಮಿಂದರ್ ಸಿಂಗ್ ಕೌರ್ ಅಂತ. ಸೊ ಏನಾಗಿದೆ ಅಂದ್ರೆ, ಜೆನ್ಸಾಲ್ ಇಂದ ವೆಲ್ರೈ ಹೋಗುತ್ತೆ. ವೆಲ್ರೈ ಇಸ್ ಆಲ್ಸೋ ಅನ್ ಲಿಸ್ಟೆಡ್ ರಿಲೇಟೆಡ್ ಎಂಟಿಟಿ. ವೆಲ್ರೈ ಇಂದ ಅನ್ಮೋಲ್ ಸಿಂಗ್ ಜಗ್ಗಿಗೆ ಹೋಗೈತೆ. ಅನ್ಮೋಲ್ ಸಿಂಗ್ ಜಗ್ಗಿಯಿಂದ ಜಸ್ಮಿಂದರ್ ಕೌರ್ಗೆ ಹೋಗೈತೆ. ಏನ್ ವ್ಯಾಲ್ಯೂ ಗೊತ್ತಾ ಇದೋಗಿರೋದು? 5 ಕ್ರೋರ್ಸ್. 5 ಕ್ರೋರ್ಸ್ ಆಸ್ ಅ ಟೋಕನ್ ಅಮೌಂಟ್ ಜಸ್ಮಿಂದರ್ ಕೌರ್ ಅವರು DLF ಕೊಡ್ತಾರೆ. ಆ DLF ಅವರು ಏನ್ ಮಾಡ್ತಾರೆ ಅಂದ್ರೆ, ಅದನ್ನ ಆಸ್ ಅ ಡೀಡ್ ಹಾಕೊಂತಾರಲ್ಲ ಅಗ್ರಿಮೆಂಟ್, 5 ಕ್ರೋರ್ಸ್ ರಿಸೀವ್ಡ್ ಫ್ರಮ್ ಜಸ್ಮಿಂದರ್ ಕೌರ್ ಫಾರ್ ದಿಸ್ ಪ್ರಾಪರ್ಟಿ ಅಂತ ಮಾಡಿ ಇಕ್ಕಿದ್ರು. ಅದಾದ್ಮೇಲೆ ಏನಾಗೈತಂದ್ರೆ, ಈ ಕ್ಯಾಬ್ರಿಡ್ಜ್ ಅವ್ರು ಇದಾರಲ್ಲ, ಕ್ಯಾಬ್ರಿಡ್ಜ್ ಅವ್ರು 49 ಕ್ರೋರ್ಸ್ ನ ಕೊಟ್ಟಿ ಅದನ್ನ ಅವ್ರ ಹೆಸರಿಗೆ ಮಾಡ್ಕೊಂಡು ಕ್ಯಾಬ್ರಿಡ್ಜಿಗೆ 5 ಕ್ರೋರ್ಸ್ ನ ವಾಪಸ್ DLF ಅವರು ಜಸ್ಮಿಂದರ್ ಕೌರ್ ಕೊಟ್ಟವ್ರೆ. ಇಫ್ ಯು ಸಿ ದ ಆಫ್ಟರ್ DLF ರಿಟರ್ನ್ ಫಂಡ್ಸ್ ಟು ಜಸ್ಮಿಂದರ್ ಕೌರ್, ಅದ್ ಹೆಂಗಾಗಿದೆ ಅಂದ್ರೆ, DLF ಇಂದ ಜಸ್ಮಿಂದರ್ಗೆ ಹೋಗಿದೆ, ಜಸ್ಮಿಂದರ್ ಅವರಿಂದ ಅನ್ಮೋಲ್ ಹೋಗಿದೆ, ಅನ್ಮೋಲ್ ಇಂದ ವೆಲ್ರೈ ಹೋಗಿದೆ, ವೆಲ್ರೈ ಇಂದ ಮ್ಯಾಟ್ರಿಕ್ಸ್ ಹೋಗಿದೆ. ಬಟ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ಜೆನ್ಸಾಲ್ ಇಂದ ಅಮೌಂಟ್ ಸ್ಟಾರ್ಟ್ ಆಗಿತ್ತಾನೆ 5 ಕೋಟಿ. ಬಟ್ 5 ಕೋಟಿ ವಾಪಸ್ ಜೆನ್ಸಾಲ್ಗೆ ಹೋಗ್ತಿಲ್ಲ, ಅದು ಹೋಗ್ತೈತೆ ಮ್ಯಾಟ್ರಿಕ್ಸ್ ಗ್ಯಾಸಿಗೆ. ಮ್ಯಾಟ್ರಿಕ್ ಗ್ಯಾಸ್ ಎಲ್ಲಿ ಹೋಗ್ತೈತೆ? ಮ್ಯಾಟ್ರಿಕ್ ಗ್ಯಾಸ್ ಯಾವ ಕಂಪ್ನಿ? ಇಟ್ಸ್ ಅ ಲಿಸ್ಟೆಡ್, ಇಟ್ ಇಸ್ ಅ ರಿಲೇಟೆಡ್ ಪಾರ್ಟಿ ಎಂಟಿಟಿ ಆಫ್ ಅನ್ಮೋಲ್ ಸಿಂಗ್ ಜಗ್ಗಿ, ಅವರಲ್ಲಿ ಪ್ರಮೋಟರ್. ಸೊ ಈ ತರ ಮೂವ್ಮೆಂಟ್ ಆಗ್ತೈತೆ ಪ್ರೈಸ್, ಐ ಮೀನ್ ದ ವ್ಯಾಲ್ಯೂ. ಲೋನ್ ಅಮೌಂಟ್ ಇಲ್ಲಿಂದ ಅಲ್ಲಿ ಹೋಗೈತೆ. ಅಕೌಂಟ್ ನಂಬರ್ಸ್ ಕೊಟ್ಟೈತೆ, ಬಟ್ ಐ ಹ್ಯಾವ್ ಹೈಡೆಡ್ ಇಟ್. ಯು ಕ್ಯಾನ್ see that it's publicly available on SEBI order. So this is a second value loan. ಅಂದ್ರೆ ಅಲ್ಲಿ ನೋಡಿದ್ರಲ್ಲ ನೀವು, ಡಿಫ್ರೆಂಟ್ ಸೊ ಡಿಫ್ರೆಂಟ್ ಇಯರ್ ಅಲ್ಲಿ ಡಿಫ್ರೆಂಟ್ ವ್ಯಾಲ್ಯೂ ಕ್ರೋಸ್ ಅಲ್ಲಿ ಕೊಟ್ಟಾರಲ್ಲ, ಆ ತರದಲ್ಲಿ ಇನ್ನೊಂದು ಲೋನ್ ಅಲ್ಲಿ ಅವರು ಈ ತರ ಮಾಡಿದ್ದಾರೆ ಸೆಕೆಂಡ್ ಟ್ರಾನ್ಸ್ಫರ್. ಅದ್ರಲ್ಲಿ ಏನಾಗಿದೆ ಅಂದ್ರೆ, 54 ಕ್ರೋರ್ಸ್ ನ ಗೋ ಆಟೋಗೆ ಮೂವ್ ಮಾಡೋರು. ಅಂದ್ರೆ ಲೋನ್ ವ್ಯಾಲ್ಯೂ, ಐ ಹ್ಯಾವ್ ನಾಟ್ ಆಡೆಡ್ ದ ಲೋನ್ ವ್ಯಾಲ್ಯೂ, ಬಟ್ ಯು ಕ್ಯಾನ್ ಫೈಂಡ್ ಇಟ್ ಆನ್ ದ SEBI ಆರ್ಡರ್ಸ್. ಬಟ್ ಮೇನ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಅದ್ ಹೆಂಗ್ ಯೂಸ್ ಮಾಡೋರು, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡೋರು ಅಂತ ಅರ್ಥ ಮಾಡಕ್ ಮಾತ್ರ ಇದನ್ನ ನೋಡ್ತಿರೋದು ನಾವು. ಸೊ ಏನಾಗಿದೆ ಅಂದ್ರೆ, ಜೆನ್ಸಾಲ್ ಅವ್ರಿಗೆ IREDA ಅಂತ ಡಿಸ್ಪೋಸ್ ಆಗಿರೋದು ಅಮೌಂಟ್ 54 ಕ್ರೋರ್ಸ್ ನ ಅವರು ಗೋ ಆಟೋ ಕಳಿಸ್ತಾರೆ. ಆ 54 ಕ್ರೋರ್ಸ್ ಇಂದ 40 ಕ್ರೋರ್ಸ್ ಅವರು ವೆಲ್ರೈ ಕಳಿಸ್ತಾರೆ. ವೆಲ್ರೈ ಇಸ್ ಸೋಲಾರ್ ವೆಲ್ರೈ ಇಂಡಸ್ಟ್ರೀಸ್ ಅಂಡ್ ರಿಲೇಟೆಡ್ ಪಾರ್ಟಿ ಎಂಟಿಟಿ. ಆ ರಿಲೇಟೆಡ್ ಪಾರ್ಟಿ ಎಂಟಿಟಿ ಇನ್ನ 3 ರಿಲೇಟೆಡ್ ಪಾರ್ಟಿ ಎಂಟಿಟೀಸ್ಗೆ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ಅಮೌಂಟ್ ನ ಮೂವ್ ಮಾಡುತ್ತೆ. ಪ್ಲಸ್ ಒನ್ ಸ್ಟಾಕ್ ಮಾರ್ಕೆಟ್ ಬ್ರೋಕರ್ಗೂ ಮೂವ್ ಮಾಡುತ್ತೆ. ಎಷ್ಟು? 50 ಲಕ್ಷ ಮೂವ್ ಮಾಡುತ್ತೆ ಶೇರ್ ಖಾನ್ ಲಿಮಿಟೆಡ್ಗೆ. ಸೊ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗ್ ಯೂಸ್ ಮಾಡೋರು ಅಂತ. ಐ ಹ್ಯಾವ್ ಆಡೆಡ್ ಇಟ್ ಅಂಡ್ ಯು ಕ್ಯಾನ್ ಆಲ್ಸೋ ರೀಡ್ ಇಟ್ ಆನ್ SEBI order. ಇಟ್ಸ್ ಅ 40-page report. ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಬೈ ರೀಡಿಂಗ್ ಇಟ್. ಸೊ ಅದ್ರಲ್ಲಿ ಏನಾಗಿದೆ ಅಂದ್ರೆ, 8.5 ಕ್ರೋರ್ಸ್, ಮೋರ್ ದೆನ್ 8.5 ಕ್ರೋರ್ಸ್ ಗೋ ಆಟೋ ಏನ್ ಮಾಡೈತೆ ಅಂದ್ರೆ, ವೆಲ್ರೈ ಅಕೌಂಟ್, ಗೋ ಆಟೋ ವೆಲ್ರೈ ಇಂದ ಗೋ ಅಕೌಂಟ್ ಹೋಗೈತೆ 8.5 ಕ್ರೋರ್ಸ್. ಗೋ ಆಟೋ ಅವರು ಅದನ್ನ ಸರ್ಕ್ಯುಲೇಟ್ ಮಾಡೋರು. ಸರ್ಕ್ಯುಲೇಟ್ ಅಂತ ತಿರುಗಿಸ್ತವ್ರೆ, ಬೈ ಸೆಲ್ ಅಥವಾ ತಿರುಗಿಸ್ತವ್ರೆ ಆ ದುಡ್ಡನ್ನ. ಎಲ್ಲಿ? ಜೆನ್ಸಾಲ್ ಅಲ್ಲಿ. ಯಾವಾಗ 8 to 29 ನವೆಂಬರ್ ಅಲ್ಲಿ 2023. ಇಟ್ಸ್ ಕೈಂಡ್ ಆಫ್ ಶೇರ್ ಬೈ ಸೆಲ್ ಮಾಡಿರ್ಬೇಕು.
ಇಲ್ಲಾಂದ್ರೆ ಅವರು ಬರೀ ಕ್ಯಾಶ್ ನ ಮೂವ್ಮೆಂಟ್ ಮಾಡಿರ್ಬೇಕು. ಶೇರ್ ಬೈ ಸೇಲ್ ಆಗಿರಲ್ಲ, ಇದು ಕ್ಯಾಶ್ ಮೂವ್ಮೆಂಟ್ ಬುಕ್ ಎಂಟ್ರೀಸ್ ಮಾಡಿರ್ಬೇಕು. ಅದಾದ್ಮೇಲೆ ಇದು ಇನ್ನೊಂದು ರೂಲು, ಲೋನ್. ಲಾಸ್ಟ್ ಲೋನ್ ಇತ್ತಲ್ಲ, ಅದು IRDA ಕಡೆಯಿಂದ ಇತ್ತು, ಬಟ್ ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಲೋನ್ಸ್ ಇತ್ತು. ಇದು ಸೆಕೆಂಡ್ ಪಾರ್ಟಿ, ಸೆಕೆಂಡ್ ಲೆಂಡರ್ ಯಾರು, PFC. ಅವ್ರು ಎಷ್ಟು ಲೋನ್ ಕೊಟ್ಟರು ಅಂದ್ರೆ 117 ಲೋನ್ ಕೊಟ್ಟಿರೋದು. ಆ 117 ಲೋನ್ ಅಲ್ಲಿ ಜಗ್ಗಿ ಕಡೆಯಿಂದ, ಅಂದ್ರೆ ಅನ್ಮೋಲ್ ಸಿಂಗ್ ಜಗ್ಗಿ ಅವ್ರ ಕಂಪ್ನಿ ಇದೆಲ್ಲ, ಜೆನ್ಸೋಲ್ ಇಂಜಿನಿಯರಿಂಗ್ ಮಾರ್ಜಿನ್ ಪೇ ಮಾಡಬೇಕು, ಮಾರ್ಜಿನ್ ಆಡ್ ಮಾಡಬೇಕು. ಸೊ ಪ್ರೊಮೋಟರ್ ಮಾರ್ಜಿನ್ ಆಡ್ ಮಾಡಿರೋದು ಎಷ್ಟು ಅಂದ್ರೆ 29 crores. ಸೊ 146 crores ಇರೋ ವ್ಯಾಲ್ಯೂ ಅಂದ್ರೆ ಅದು ಆಡ್ ಮಾಡಿದ್ರೆ 146 crores ಆಗುತ್ತೆ. ಆ 146 crores ಇಂದ 134 crores, ಆ 134 crores ನ ಗೋ ಆಟೋ ಮೂವ್ ಮಾಡ್ತಾರೆ. ಅದೇ ರೀಸನ್ ಸೇಮ್, ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಗೋ ಆಟೋ, ಆಸ್ ಪರ್ ಕಂಪ್ನಿ ಅದು ಬೈ ಮಾಡಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಬಟ್ ಈ ಸಲ ಗೋ ಆಟೋ ಏನ್ ಮಾಡುತ್ತೆ, ಈ ಸಲಿನೂ ಗೋ ಆಟೋ ಹೋದ್ಸಲಿ ನಂಗೆ ಮಾಡಿತ್ತು, ಈ ಸಲ ನಂಗೆ ಮಾಡ್ತೈತೆ. ಗೋ ಆಟೋ ಏನ್ ಮಾಡೈತೆ ಅಂದ್ರೆ ಅದನ್ನೇ ಡಿವೈಡ್ ಮಾಡೈತಿ. ಇನ್ನ 2 ಎಂಟಿಟೀಸ್ ಈಗ ಮೂವ್ ಮಾಡೋರು. ಒಂದ್ ಎಂಟಿಟಿ ಜೆನ್ಸಾಲ್, ಅದು ವಾಪಸ್ ರಿಲೇಟೆಡ್ ಎಂಟಿಟಿ ಟು ಜೆನ್ಸಾಲ್ ಇಂಜಿನಿಯರಿಂಗ್. ಈ ಕಡೆ ಕ್ಯಾಬ್ರಿಜ್ ವಾಪಸ್ ರಿಲೇಟೆಡ್ ಎಂಟಿಟಿ. ಕ್ಯಾಬ್ರಿಜ್ ಜೆನ್ಸಾಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಳ್ಸೈತೆ. ಜೆನ್ಸಾಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ರಿಲೇಟೆಡ್ ಎಂಟಿಟಿ ಟು ಜೆನ್ಸಾಲ್ ಇಂಜಿನಿಯರಿಂಗ್. ಸೊ ಇವಾಗ ಇಲ್ಲಿ ಏನಾಗಿದೆ ಅಂದ್ರೆ, ಇಫ್ ಯು ರೀಡ್ ದ ನೋಟ್ಸ್ further, it was noted that Cabbage has transferred funds back to Go Auto through circular movements of funds which were originated from Go Auto itself. ಸ್ಟಾರ್ಟ್ ಆಗಿದ್ದು ಗೋ ಆಟೋ ಇಂದಾನೆ, ತಿರುಗಿಸಿ ವಾಪಸ್ ಗೋ ಆಟೋಗೆ ತಂದ್ಕೊಟ್ಟಿರೋ ದುಡ್ಡು. ಸೊ ಇಟ್ ವಾಸ್ ನೋಟೆಡ್ ದಟ್ an amount of 10 crores was circulated 4 times by Go Auto itself through Gensol EV Leasing Private Limited and Go Solar Private Limited. ಸೊ ಅವ್ರ ಅಮೌಂಟ್ ತಿರುಗಿಸ್ತವ್ರೆ. ಇಲ್ಲಿ ಗೋ ಆಟೋ ಅಂತ ಹೋಯ್ತು, ವಾಪಸ್ ಗೋ ಆಟೋಗೆ ಬಂದೈತೆ, ಬಟ್ ಡಿಫ್ರೆಂಟ್ ಎಂಟಿಟೀಸ್ ಇಂದ. ಸೊ ಆಫ್ಟರ್ ದಿಸ್ ಏನಾಗಿದೆ ಅಂದ್ರೆ, ಸೆಬಿ ಇದನ್ನ ಫುಲ್ ಅನಲೈಸ್ ಮಾಡಿದ್ಮೇಲೆ ಒಂದ್ ಕನ್ಕ್ಲೂಷನ್ ಬಂದವ್ರೆ. ಏನಂದ್ರೆ 96 crores ಡೈವರ್ಟ್ ಆಗಿದೆ ಲಿಸ್ಟೆಡ್ ಎಂಟಿಟಿ ಲೋನ್ಸ್ ಇಂದ ನಾನ್ ಲಿಸ್ಟ್, ಅಂದ್ರೆ ಲಿಸ್ಟೆಡ್ ಎಂಟಿಟಿ ಕಡೆಯಿಂದ ಪ್ರಮೋಟರ್ಗೆ. ಪ್ರಮೋಟರ್ ಯಾರು, ಅನ್ಮೋಲ್ ಸಿಂಗ್ ಜಗ್ಗಿ ಅವ್ರಿಗೆ ಮೂವ್ ಆಗಿದೆ. Out of it, it can be seen that 37 crores out of loan amount of 171 crores taken by Gensol EV Leasing Private Limited from IRDA was ultimately transferred to Anmol Singh Jaggi. So, ಅಂದ್ರೆ ಡೈರೆಕ್ಟ್ ಆಗಿ ಅನ್ಮೋಲ್ ಸಿಂಗ್ ಜಗ್ಗಿಗೆ ಹೋದಿಲ್ವ, ಬಟ್ ಡಿಫ್ರೆಂಟ್ ರೂಟ್ಸ್ ಇಂದ ಹೋಗುತ್ತೆ. ಅಂದ್ರೆ ತಿರ್ಗಿಸೋರೆ ಡಿಫ್ರೆಂಟ್ ಎಂಟಿಟೀಸ್ ಇಂದ, ಅದೊಂಥರ ಲೇಯರ್ ಕ್ರಿಯೇಟ್ ಮಾಡ್ಕೊಂಡವ್ರೆ. ಸೊ ಅದನ್ನ ಟ್ರ್ಯಾಕ್ ಮಾಡಕ್ ಈಸಿ ಆಗಲ್ಲ. ಅದಾದ್ಮೇಲೆ ಆಸ್ ಪರ್ ದ ಅನಾಲಿಸಿಸ್, ಕಂಪ್ನಿ ಏನ್ ಮಾಡೈತೆ ಅಂದ್ರೆ ಮಿಸ್ಯುಟಿಲೈಸ್ ಮಾಡೋರ ಫಂಡ್ಸ್ ನ. ಸೊ ಇವಾಗ ಮಿಸ್ಯುಟಿಲೈಸ್ ಅಂದ್ರೆ ಯಾವ ತರ, ಲೋನ್ ಇದ್ದಿದ್ದು ಇವಿ ವೆಹಿಕಲ್ಸ್ ಪ್ರೊಕ್ಯೂರ್ ಮಾಡಕ್ಕೆ, ಬಟ್ ಮಾಡಿಲ್ಲ ಅಂತ ಮಾಡೋರು 4,700 crores, 4,700 ವೆಹಿಕಲ್ಸ್ ನ ಪ್ರೊಕ್ಯೂರ್ ಮಾಡೋರೆ. ಬಟ್ ಆ ಪ್ರೊಕ್ಯೂರ್ಮೆಂಟ್ ಆಗ್ಬೇಕಾಗಿತ್ತು ಆಲ್ಮೋಸ್ಟ್ 6,000 ಚಿಲ್ಡ್ರೆ, ಬಟ್ ಆಗಿದೆ ಎಷ್ಟು, 4,700 ಚಿಲ್ಡ್ರೆ. ಬಟ್ ಟೋಟಲಿ ಪೇಮೆಂಟ್ ಆಗಿರೋದು ಗೋ ಆಟೋಗೆ, ಗೋ ಆಟೋ ಅವರಿಗೆ ಎಷ್ಟು, 775 crores. 775 crores ಅಲ್ಲಿ 567 crores ಹೊರತು ಗಾಡಿ ಬಂದೈತೆ. ಡಿಫ್ರೆನ್ಸ್ ಅಮೌಂಟ್ ಎಷ್ಟಿದೆ, 200 crores ಏನೋ ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಡಿಫ್ರೆನ್ಸ್ ಆಫ್ ಅಮೌಂಟ್ ಏನ್ ಮಾಡೋರೆ, 207 crores ಬರುತ್ತೆ. ಆ ಅಮೌಂಟ್ ಏನ್ ಮಾಡೋರೆ, ಅದು ಡಿಫ್ರೆಂಟ್ ರೌಟ್ ಇಂದ ವಾಪಸ್ ಅನ್ಮೋಲ್ ಸಿಂಗ್ ಜಗ್ಗಿಗೆ ಹೋಗೈತೆ, ಪ್ರಮೋಟರ್ಸ್ ಹೋಗೈತೆ. So, in this regard, Gensol has submitted to SEBI that Go Auto owes company an amount of 21 crores. Interestingly, in the same letter, Gensol also noted that on a consolidated basis, Gensol has a payable of 5.37 crores to Go Auto. ಒಂದ್ ಕಡೆ ಬರ್ಬೇಕಂತಾರೆ, ಒಂದ್ ಕಡೆ ಹೋಗ್ಬೇಕಂತಾರೆ. ಇನ್ನೊಂದ್ ಕಡೆ ಗೋ ಆಟೋ ಅವ್ರನ್ನ ಕೇಳಿದ್ರೆ ನಮಗೆ 50 ಕೋಟಿ ಬರ್ಬೇಕು ಅಂತಾರೆ. If you read ಕೆಳಗೆ, ಕಂಪ್ನಿ still has payable of about 50 crores to Go Auto. As per Go Auto MD, ಓನರ್ ಇದಾರಲ್ಲ, MD ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಪ್ರಕಾರ 50 ಕೋಟಿ ಬರಬೇಕು. ಸೊ ಇವಾಗ 50 ಕೋಟಿ ಬರ್ಬೇಕಾಗಿರೋದ್ನು ಎಲ್ಲೆಲ್ಲೂ ತಿರುಗಿಸೋರಂತ ಸೆಬಿ ಅವ್ರು ಅದನ್ನ ಅರ್ಥ ಮಾಡಕ್ ಟ್ರೈ ಮಾಡ್ತಾರೆ, ಈಗ ಎಲ್ಲಿ ತಿರುಗಿಸಿರ್ಬೋದು ಅಂತ. ಸೊ ಇನ್ನ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಈ ಬಿಸ್ನೆಸ್ ಅಲ್ಲಿ. ಇನ್ನ ಇನ್ವೆಸ್ಟಿಗೇಷನ್ ಮುಗ್ದಿಲ್ಲ. ಇಟ್ಸ್ ಇಂಟರಿಮ್ ಆರ್ಡರ್.
ಇನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಇನ್ನ ಡಿಫ್ರೆಂಟ್ ಆಕ್ಚುಲಿ ಡಿಫ್ರೆಂಟ್ ರೆಗ್ಯುಲೇಟರಿ ಬಾಡೀಸ್ ಇಂಟರ್ವೆನ್ ಮಾಡ್ತಾರೆ ಇನ್ನ. ಸೊ ಇಫ್ ಯು ಸಿ ಹಿಯರ್ ವೆಲ್ರೆ ಅಂದಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ವೆಲ್ರೆ